ವಿವಾಹಿತ ಮಹಿಳೆಯ ಜೊತೆಯಲ್ಲಿ ಪ್ರೇಮ ಸಂಬಂಧವನ್ನು ಇಟ್ಟುಕೊಂಡಿದ್ದ ಅನ್ನುವ ಕಾರಣಕ್ಕೆ ಯುವಕನನ್ನು ಕೊಲೆ ಮಾಡಲಾಗಿದೆ. 21 ವರ್ಷದ ಆಕಾಶ್ ಮಾಂಗ್ ಎಂಬಾತನನ್ನು ಕೊಲೆ ಮಾಡಲಾಗಿದೆ. ಕಲಬುರಗಿಯ ಯುವಕ ಈತ. ಕಲಬುರಗಿಯ ಆಳಂದ ತಾಲೂಕಿನ ದುತ್ತರಗಾಂವ್ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ತನ್ನದೇ ಗ್ರಾಮದ ಯುವತಿಯ ಜೊತೆಯಲ್ಲಿ ಈತ ಪ್ರೇಮ ಸಂಬಂಧವನ್ನು ಇಟ್ಟುಕೊಂಡಿದ್ದ. ಇತ್ತೀಚೆಗೆ ಆ ಯುವತಿಗೆ ಬೇರೊಬ್ಬ ಯುವಕನ ಜೊತೆಯಲ್ಲಿ ಮದುವೆ ಆಗಿರುತ್ತೆ. ಮದುವೆ ಆದ ಮೇಲೂ ಕೂಡ ಆಕೆಯ ಜೊತೆಯಲ್ಲಿ ಸಂಪರ್ಕವನ್ನು ಈತ ಮುಂದುವರಿಸಿಕೊಂಡು ಸಂಪರ್ಕವನ್ನು ಹೊಂದಿದ್ದ ಮೃತ ಆಕಾಶ್ ಮಾಂಗ್. ಈ ವಿಚಾರ ನಿಂಬರ್ಗಾ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿತ್ತು. ಆದರೆ ನಿನ್ನೆ ಈತ ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಈತನ ಶವ ಪತ್ತೆಯಾಗಿದೆ. ಯುವತಿ ಕಡೆಯವರೇ ಕೊಲೆ ಮಾಡಿದ್ದಾರೆ ಅಂಥೇಳಿ ಇದೀಗ ಆಕಾಶ್ನ ಹೆತ್ತವರು, ಆತನ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೊಲೆ ಮಾಡಿ ನಮ್ಮ ಮಗನನ್ನು ನೇಣು ಹಾಕಿದ್ದಾರೆ ಅಂಥೇಳಿ ಪೋಷಕರು ಆರೋಪಿಸ್ತಾ ಇರುವಂಥದ್ದು. ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಸದ್ಯ ದಾಖಲಾಗಿದೆ. ನಾವು ಮಗನಿಗೆ ಹಿಂಗೆ ಲಿಗಾಡಾಗನ ನಾವು ಊರ ಮ್ಯಾಗ ಇದ್ದಿದ್ದಿಲ್ರಿ. ನಮ್ಮ ಮಗನಿಗೆ ತೊಂದು ನಾವು ದೇಶದ ಮ್ಯಾಗ ಮಾಡಿ ಉಳಕ್ ಹೋಗಿದ್ದೇವ್ರಿ ಸರ್. ಕಿಲಿದ ಧರ ಮಾಡಿಗ್ರಿ. ಅಲ್ಲೇ ದುಡ್ಲಿಕ್ಕಿದ್ದರಿ ನಮ್ಮ ಮಾಲಕ್ರಿ. ದುಡ್ಲಿಕ್ಕಿರನ 2 ದಿನ ಅನ್ಕರೆ ಟ್ರಾಕ್ಟರ್ ಮ್ಯಾಗ ಹೋಗ್ಯಾನ್ರಿ. ಟ್ರಾಕ್ಟರ್ ಮ್ಯಾಗ ಹೋಗ್ಯಾನ್ರಿ. ನೀನು ಅನ್ಕರೆ ಮಳೆ ಬಂದದ್ರಿ ಊರಾಗ. ಮಳೆ ಬರ್ನ ಏನು ಮಾಡ್ಯಾನ್ರಿ, ಮಾಲಕರ ಮನೆ ಮುಂದಾಗ ಬೀಗರ ಮನೆ ಮುಂದೆ ಗಾಡಿ ಹಚ್ಚಾನ್ರಿ. ಗಾಡಿ ಹಚ್ಚಿ ಮನೆಗೆ ಹೊಂಟನ್ರಿ ನನ್ನ ಮಗ. ಒಂದು ಹುಡುಗ ಬಂದು ಕೆಸಿಂದ್ರೆ ಒಳದನತ್ತರಿ. ಒಳ್ಳನ ನನ್ನ ಮಗ ಒಳಕತ್ತರತ್ ಹೋಗ್ಯಾನ್ರಿ. ಸುತ್ತ 5-8 ಮಂದಿ ಕಾಲ್ತಿ ಹೊಡೆದಾರಿ ನನ್ನ ಮಗನಿಗೆ. ಯಾವ್ದಲ್ಲಿ ಹೊಡೆದಾರಿ ನೋಡಿ ಸಾಬ್ರಿ, ಕೈ ತಿರುವ್ಯಾರ ಮನಸ್ಸಿಗೆ ಬಂದಾಗ ಹೊಡೆದಾರಿ ಅಂದೆ. ಅಲ್ಲೇ ನನ್ನ ಮಗನಿಗೆ ಯಾರು ನಿಮ್ಮಂಥವ್ರು ನೋಡಿ ಫೋನ್ ಹಚ್ಚಾರಿ. ನನ್ನ ಮಗ ಹೋಗ್ಯಾನ್ರಿ. ಹೋಗತ್ತನ ಎಲ್ಲರೂ ನನ್ನ ಮಗ ಹೋಗತ್ತನ ಬಯಲಾಗ್ಯಾರ. ಅಲ್ಲಿ ಯಾರು ಇಲ್ರಿ. ಮನೆಗೆ ಕರ್ಕೊಂಬಂದಾನ್ರಿ. ಮನೆಗೆ ಮನೆಗೆ ಬಂದಾನ್ರಿ. ಮನೆಗೆ ಬಂದು ಕೆಸಿಂದ್ರೆ ಒಂದು ಜರ ಮುಕ್ಕೊಂದನಂತ್ರಿ. ಮುಕ್ಕೊಂದು ಎದ್ದು ಕೆಸಿಂದ್ರೆ ಏನು ಮಾಡ್ಯಾನ್ರಿ, ಹೋಗ್ಯಾನ್ರಿ. ಮುಕ್ಕೊಂದು ಎದ್ದು ಊಟ ಮಾಡ್ಯಾನ್ರಿ. ಊಟ ಮಾಡಿ ಕೆಸಿಂದ್ರೆ ಅಲ್ಲಿ ಒಡ್ರ ಹೊಲ್ದಾಗ ಅಲ್ಲಿ ಹಳ್ಳ ಪಲ್ಯ ಅದ ರೀ ಜರ, ಅಲ್ಲಿ ಹೋಗ್ಯಾನ್ರಿ. ಅಲ್ಲಿ ಹೋಗಾನ ಅಲ್ಲಿ ಏನಾಗ್ಯದೋ ಏನು ಸುದ್ದಿ ರೀ ಸಾಬ್ರಿ, ಖಲಾಸಿ ಅವನಿಗೆ ನೋಡ್ರಿ ನಾವು ಇದ್ದಿದ್ದಿಲ್ರಿ ಸರ್. ಹೊತ್ತು ಮಣಿಗೆ 4-4:15 ದನ ಕರ ಬರ್ತಾವಲ್ರಿ. ದನ ಕರ ಬರೋ ಮಂದಿ ನೋಡ್ಯಾರಿ. ನೋಡ್ಕೆ ಇಲ್ಲಿ ಒಂದು ಮನುಷ್ಯ ಯಾವ ಊರ್ಲಿ ಹಾಕೊಂಡದ ಅಂತೇಳಿ ಗಾವಳಿ ಎದ್ದದ್ರಿ. ಗಾವಳಿ ಎದ್ದನ ಅವಾಗ ಮಂದಿ ಓಡ್ ಹೋಗ್ಯಾರಿ. ನಮ್ಮ ಮನೆಯವ್ರನ್ನ ಓಡ್ ಹೋಗ್ಯಾರ. ನನ್ನ ಮಕ್ಕಳದು ಓಡ್ ಹೋಗ್ಯಾರ. ನಮಗೆ ಹುಡದು ಊರ್ಲಿ ಹಾಕದಂಗೆ ಅನ್ಸಕತ್ತದ ನೋಡ್ರಿ ಸಾಬ್ರಿ. ನಮಗೆ ಇರುವಾದಿ ಇದ್ದರಿ. ಅವ್ರ ಪೂಜಾರಿಗಳ್ರಿ. ಅವ್ರಿಗೆ ನಮಗೆ ದೇಶ ಅಂದ್ರೆ ಪೈಲೇನೆ ಆಕಿಗೆ ಹುಡುಗ ಕಾಲೇಜ್ದಾಗೆ ಇದು ಮಾಡಿರುತ್ತೆ ಸಾಬ್ರಿ. ನನ್ನ ಮಗ ಹುಡುಗಿರಿ. ಆ ಹುಡುಗಿ ಹೆಸರು ಏನದ ರೀ ಸರ್, ನನಗೆ ಗೊತ್ತಿಲ್ಲ ರೀ. ಅದೇನು ಇದ್ದು ಮಾಡಕ್ಕೆ ಏನಾಗ್ಯದ್ರಿ, ಮುಂದೆ ಅನ್ಕರೆ ಇಲ್ಲಿ ಕೇಸ್ ಆಯ್ತು ರೀ ಸಾಬ್ರಿ. ನಿಂಬುರ್ಗಿಗೆ ಕೇಸ್ ಆಗಾನ ಎಲ್ಲನೇ ಕಡಿಗೆ ಮಾಡ್ದರಿ. ಅವ್ರದವ್ರಿಗೆ ನಮಗೆ ಪೇಸಲ ಹುಡ್ದರಿ. ಹುಡ್ದ ಮಾಡಕನ್ಕರ್ ನೀನು ನನ್ನ ಮಗ ಹೋಗಾನ ನನ್ನ ಮಗನಿಗೆ ಹುಡ್ದಾರಿ ಸಾಬ್ರಿ. ಇದು ಇಷ್ಟೇ ನೋಡ್ರಿ ಅಪ್ಪ. ಏನು ಆಗ್ಬೇಕಂತೀರಮ್ಮ? ಈಗ ನಿಮ್ಮ ಮಗ ಏನೋ ತಪ್ಪು ಮಾಡಿದ್ರೆ ಅವರು ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟು ಕಾನೂನು ಪ್ರಕಾರ ಮಾಡಬೇಕಿತ್ತು. ಜೀವನ ಹೊಡೆದಾರ ಅಂದ್ರೆ ಮತ್ತೆ ಏನು ಆಗ್ಬೇಕಂತೀರಿ ಅಂತವ್ರು? ಮಾಡ್ಬೇಕ್ರಿ ಸಾಬ್ರಿ. ನೋಡ್ರಿ ನಾ ಹೇಳ್ರಿ, ಈಗ ಏನು ಹುಡುಗರಿಗೆ ಹಾಕ್ಯಾರಲ್ರಿ, ಆ 3 ಹುಡುಗರಿಗೆ ಕಡಿಗೆ ಮಾಡದ್ರಿ. ಈಗ ಅವ್ರ ಹೋಗ ಅವ್ರ ಅಪ್ಪಗ ಅವ್ರ ತಮ್ಮಗ ಒಳಗೆ ಹಾಕದ್ರಿ. ಇಷ್ಟು ನಮ್ಮದ ನೋಡ್ರಿ ಸಾಬ್ರಿ. ಅಲ್ಲ ನಿಮ್ಮ ಹುಡುಗ ಏನೋ ಆ ಹುಡುಗಿಗೆ ಯಾಕಡೆ ಕರ್ಕೊಂಡು ಹೋಗಿದ್ನಾ? ಅವ ಕುತ್ತಿ ಕರ್ಕೊಂಡು ಹೋಗಿಲ್ರಿ ಸಾಬ್ರಿ. ಆಕಿ ಕುತ್ತಿ ಹೋಗ್ಯಾಳ್ರಿ. ನನ್ನ ಮಗ ಬೆಂಗಳೂರಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗ್ಯಾನ್ರಿ. ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಆಕಿ ಹುಡ್ಕ್ಯಾಡ್ಕೊತ ಹೋಗ್ಯಾಳ್ರಿ. ಇವೆಲ್ಲ ನಿಂಬರ್ಗಿ ಠಾಣದಾಗ ಒಟ್ಟು ಆಗ್ಯಾವ್ರಿ ಸರ್. ಆಗ್ಯಾವ್ರಿ. ಕರ್ಕೊಂಡು ಹೋಗ್ಯಾಳ್ರಿ. ಕರ್ಕೊಂಡು ಹೋಗಿ ಈಗ ಮುಂದೆ ಮೋಸ ಮಾಡ್ದ್ರಿ ಸಾಬ್ರಿ. ಟ್ರಾಕ್ಟರ್ ಮೇಲೆ ಹೋಗ್ಯಾನ್ರಿ. ಮಳೆ ಬರೋಣ ಟ್ರಾಕ್ಟರ್ ನಿಂದರ್ಸನ ಹುಡುಗರು ಕರ್ಕೊಂಡು ಹೋಗಿ ಹೊಡೆದಾರಿ. ಯಾರು ಹೊಡೆದಾರ? ಹುಡುಗರು. ಯಾರು? ಪೂಜಾರಿಗೂ. ಎದರಲ್ಲಿ ಹೊಡೆದಾರ? ಏನು ಮಾಡ್ರ? ಮಂದಿ ಬಂದು ಹೇಳೋಣ, ನಾವು ಹೋಗಾರ್ದಾಗೆ ಬೈಲಾದ್ರಿ. ಮತ್ತು ನಾವು ಮಗನಿಗೆ ಕರ್ಕೊಂತಂದು ಮನೆಗೆ ತಂದೆವು. ಮತ್ತು ಹುಡುಗ ಕೇಸಂದ್ರೆ ಇದು ಮಾಡ್ಯಾರಿ. ಹೊಡೆದು ಏನು ಮಾಡ್ಯಾರ? 5 ಊರ್ಲಿ ಹಾಕ್ಯಾರಿ. ಹೊಡೆದು 5 ಊರ್ಲಿ ಹಾಕ್ಯಾರ. ಎಲ್ಲಿ? ಅಲ್ಲೇ ಊರು ಸನಿ ಮಾಡ್ಯಾಕ್ರಿ. ಏನು ದ್ವೇಷ ನಿಮ್ಗೆ ಪೂಜಾರಿಗಳಿಗೆ? ಅವ್ರಿಗೆ ನಮ್ಗೆ ಹುಡುಗಿದು ಇದು ಇತ್ತು ರೀ. ಏನು ಹುಡುಗಿದಿತ್ತು ಮತ್ತೆ? ಹುಡುಗಿ ಅವ ಒಂದಾರು ಇದು ಮಾಡಿರಿ. ನಮ್ಮ ಹುಡುಗ ಹುಡುಗಿ ರೀ. ಯಾವ ಹುಡುಗಿ? ಪೂಜಾರಿಗಳು ಹುಡುಗಿ.
ಲವ್ ಮಾಡಿದ್ರಾ? ಹಾಂ. ಎಷ್ಟು ವರ್ಷದಲ್ಲಿ ಅಂತ? ಹೀಗೆ ಮೊನ್ನೆ ಒಂದು 3 ತಿಂಗಳಾಯ್ತು ರೀ. ಹಾಂ. 3 ತಿಂಗಳು ಲವ್ ಮಾಡಿ ಓಡೋಗಿದ್ರನ್ನ? ಓಡೋಗಿದ್ದಿಲ್ಲ ರೀ, ಕೇಸ್ ಮಾಡಿರಿ, ಎಲ್ಲ ಕೇಸ್ ಇದು ಆಯ್ತು ರೀ. ಹಾಂ. ನಾವು ಅಂಕ ಊರಾಗ ಇಡಬೇಡ್ದತ್ತೆ, ಪೈ ಊರಾಗ ಇಟ್ಟಿದ್ದೇವೆ ರೀ. ಮೊನ್ನೆ ತಂದಿದ್ದೆವು, ಒಂದೇ ದಿನದಾಗ ಹಿಂಗೆ ಮಾಡ್ಯಾರ. ಮರ್ಡರ್ ಮಾಡಿಬಿಟ್ರು. ಹಾಂ. ಹಾಂ ಹಾಂ ಹಾಂ. ಏನು ಆ ಹುಡುಗಿನೇ ಇವ್ರ ಜೊತೆಗೆ ಇಷ್ಟಪಟ್ಟಿದ್ದಿರಲ್ಲ? ಏನು ಅದು ಹುಡುಗಿದು ಏನು ಕತೆ? ಇಷ್ಟಪಷ್ಟ ಅದ ಅಂತೇಳ್ರಿ, ಅವರು ಮನೆಯವ್ರು ನಡಿಗೊಟ್ಟಿಲ್ಲ. ಆಲ್ರೆಡಿ ಮದುವೆ ಆಗಿತ್ತಂತಲ್ಲ ಆ ಹುಡುಗಿಗೆ ಹಾಂ, ಮದುವೆ ಆಗಿ. ಬೇರೆಯವ್ರ ಜೊತೆ? ಹಾಂ ರೀ. ಹಾಂ. ಅಂದ್ರೂ ಇಷ್ಟ ಅದ ಅಂತೇಳ್ರಿ, ಅವ್ರು ನಾವು ಇಲ್ಲಿ ಜಾತಿ ನಮ್ಮದು ಸಣ್ಣದಲ್ಲ ರೀ, ನಡಿಗೊಡಲ್ಲ ಅಂದರು. ಅಲ್ಲ, ಮದುವೆ ಆದ್ಮೇಲೆ ಗಂಡನ ಬಿಟ್ಟು ಈ ಕಡೆ ಬರೋದು ಚಂದ ಅನ್ಸುತ್ತಾ ನಿಮ್ಗೆ? ನಮಗೆ ಅನ್ಸೋದಿಲ್ಲ ರೀ. ಆಕಿ ಹುಡುಗಿ ಬಂದಾಳ, ಅಲ್ಲಿ ಹುಡುಗಿನೇ ಒಯ್ದಾಳ್ರಿ ಹುಡುಗೋಗಿ ತೊಗೊಂಡು. ಓಹೋ. ಅಲ್ಲೆಲ್ಲ ಠಾಣದಾಗ ಸಾಕ್ಷಿ ಕೊಟ್ಟಾಳ್ರಿ. ಆಕಿನೇ ಕರ್ಕೊಂಡು ಹೋಗ್ಯಾಳ? ಹಾಂ. ಹಾಂ. ಆಕಿನೇ ಕರ್ಕೊಂಡು ಹೋಗ್ಯಾಳ್ರಿ. ಹಾಂ. ಆಕಿಂದ ಎಷ್ಟು ವರ್ಷ ಆಯ್ತಾತ ಮದುವೆ ಆಗಿ? ಆ ಮದುವೆ ಆಗಿ ಒಂದು 2 ವರ್ಷ ಆಯ್ತು, 1.5 ವರ್ಷ ಆಯ್ತು. ಅಂದ್ರೆ ಆಕಿನ ಮದುವೆಗಿಂತ ಮುಂಚೆ ನಿಮ್ಮ ಹುಡುಗನ ಜೊತೆಗೆ ಲವ್ ಇತ್ತಾನ? ಆಗಿದ್ದೋಳತ್ರಿ ಹಳ್ಯಾಳ ಅಲ್ಲಿ ಠಾಣದಾಗ. ಕಾಣದಾಗ. ಹಾಂ. ಹಾಂ. ಅಂದ್ರೂ ಅವ್ರ ಮದುವೆ ಬೇರೆ ಕಡೆ ಮಾಡಿಕೊಟ್ರು? ಮಾಡಿಕೊಟ್ರಿ.